ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಇವತ್ತು ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆ ಹೋಮ ಹವನವನ್ನು ಏರ್ಪಡಿಸಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ನಟರಾಗಿರುವಂಥ ನೆನಪಿರಲಿ ಪ್ರೇಮ್ ಅವರಿದ್ದಾರೆ. ಬನ್ನಿ ಕೇಳೋಣ. ಸರ್, ಇವತ್ತು ಚಿತ್ರರಂಗದ ಉಳಿವಿಗಾಗಿ ಮತ್ತು ಏಳಿಗೆಗಾಗಿ ಒಂದು ವಿಶೇಷ ಹೋಮ ಹವನ ಪೂಜೆಯನ್ನು ನೆರವೇರಿಸಿರುವಂಥದ್ದು. ತಾವು ಕೂಡ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಾಯಿದೆ. ಬಹಳಷ್ಟು ವರ್ಷಗಳಾಗಿತ್ತು ಕಲಾವಿದರೆಲ್ಲ ಒಟ್ಟಿಗೆ ಸೇರಿ. ಸೊ ಇವತ್ತು ಒಟ್ಟಿಗೆ ಸೇರಲಿ ಅನ್ನೋದೊಂದು ಕಡೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹೋಮವನ್ನು ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಪಾಲ್ಗೊಂಡಿದ್ದು ನನಗೂ ಬಹಳಷ್ಟು ಖುಷಿ ಇದೆ. ಈಗ ಒಂದು ಕಡೆ ಈಗ ಕನ್ನಡ ಸಿನಿಮಾಗಳ ಒಂದು ಸೂಪರ್ ಹಿಟ್ ಆಗಲಿ, ಒಳ್ಳೊಳ್ಳೆ ಮೂವಿಗಳು ಬರಲಿ ಅಂತ ಪೂಜೆಯನ್ನು ಮಾಡ್ತಾಯಿದ್ದೀರಾ. ಪೂಜೆ ಮಾಡಿದ ತಕ್ಷಣ ಒಳ್ಳೊಳ್ಳೆ ಮೂವಿಗಳು ಬರ್ತಾರಾ, ಪ್ರೇಕ್ಷಕರು ಬರ್ತಾರಾ? ಆಗುತ್ತೆ ಸರ್, ಯಾಕಾಗಲ್ಲ. ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಕು. ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ ಅಂದರೆ ಕೆಟ್ಟದಾಗುತ್ತೆ. ಎಲ್ಲನೂ ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸದಾಕಾಲ ಚೆನ್ನಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ ಅಂದರೆ ಆಟೋಮೆಟಿಕ್ಕಾಗಿ ನಾವು ಚೆನ್ನಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಅದೇ ರೀತಿಯೇ ಭಗವಂತನ ನಂಬಿ ಪೂಜೆ ಮಾಡಿ ಇಲ್ಲಿಂದ ಹೊಸ ಪ್ರಾರಂಭ ಅಂದ್ಕೊಳ್ಳೋಣ, ಹೊಸ ಅಧ್ಯಾಯ ಅಂದ್ಕೊಳ್ಳೋಣ. ಎಲ್ಲನೂ ಒಳ್ಳೆಯದಾಗುತ್ತೆ. ಕನ್ನಡ ಚಿತ್ರರಂಗ ಬಹಳ ಯಶಸ್ಸಿನ ಪರಾಕಾಷ್ಠೆ ತಲುಪುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಏಕೆಂದರೆ ಈ ಹಿಂದೆ ಈ ಥರ ಒಂದು ಪೂಜೆಯ ಹೋಮ ಹವನ ಮಾಡಿರುವಂಥ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಯಾವುದೂ ಕೂಡ ಆಗಿರಲಿಲ್ಲ. ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು, ಒಂದು ಜನ ಬರ್ತಾ ಇಲ್ಲ ಚಿತ್ರಮಂದಿರಕ್ಕೆ ಅನ್ನುವಂಥದ್ದು. ಈಗ ಪೂಜೆ ಮಾಡಿದ ತಕ್ಷಣ ಈಗ ಸಿನಿಮಾ ಮಂದಿರಕ್ಕೆ ಜನ ಬರ್ತಾರಾ? ಸರ್, ನಾನು ಹೇಳಿದ್ನಲ್ಲ ಸರ್, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಖಂಡಿತ ಒಳ್ಳೇದಾಗೇ ಆಗುತ್ತೆ ಅಂತ, ಒಳ್ಳೇದಾಗೇ ಆಗುತ್ತೆ. ಆಮೇಲೆ ಪೂಜೆ ಪುನಸ್ಕಾರಗಳಂತ ಬಂದಾಗ ನೀವು ಹೇಳಿದಾಗೆ ಈಗ ಪ್ರತಿಯೊಂದು ಸಿನಿಮಾಗೂ ನಾವು ಪೂಜೆ ಮಾಡ್ತೀವಿ. ಆಮೇಲೆ ಇದಕ್ಕೆ ಮೊದಲು ಸಾಕಷ್ಟು ಆಗಿದೆ, ಬಟ್ ಅದು ಬೆಳಕಿಗೆ ಬರಲಿಲ್ಲ ಅಷ್ಟೇ. ಯಾಕಂದರೆ ನಿಮಗೆ ಗೊತ್ತಿದ್ದಾಗೆ ಹಳೆ ಕಾಲದಲ್ಲಿ ಎಷ್ಟು ಮಾಧ್ಯಮ ಅನ್ನೋದು ಇಷ್ಟೊಂದು ಪೀಕಲ್ಲಿರಲಿಲ್ಲ, ಇಷ್ಟೊಂದು ಉತ್ತುಂಗದಲ್ಲಿ ಇಷ್ಟೊಂದು ಚಾನಲ್ಗಳಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಸದ್ದಿಲ್ಲದೆ ನಡೆಯೋದು, ಯಾವುದೋ ಒಂದು ಕಲಾವಿದರು ಮನೆಯಲ್ಲೋ ಅಥವಾ ಎಲ್ಲೋ ಒಂದು ಪೂಜೆ ಹವನಗಳು ನಡೆಯೋದು, ಎಲ್ಲ ಕಲಾವಿದರು ಸೇರೋರು. ಇವತ್ತು ಮಾಧ್ಯಮ ಹೆಚ್ಚಾಗಿರೋದ್ರಿಂದ ಏನೋ ಒಂದು ಸಣ್ಣದಾಗಿ ಮಾಡ್ಕೊಂಡು ಸುದ್ದಿ ಆಗುತ್ತೆ. ಸೊ ಹಾಗಾಗಿ ಅದು ಸುದ್ದಿ ಆಗಿದೆ. ಎಲ್ಲ ಕಲಾವಿದರು ಬರಲಿ, ಪಾಲ್ಗೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇವೆ. ಇದು ಪೂಜೆ ಪ್ರಾರಂಭಕ್ಕೂ ಮುನ್ನ ಏನಂದರೆ ಕೆಲವೊಂದು ವಿಚಾರಗಳು ಹರಿದಾಡ್ತಾ ಇತ್ತು. ದರ್ಶನ್ಗಾಗಿ ಒಂದು ಹೋಮ ಹವನ ಪೂಜೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇರಲೂಬಹುದು ಸರ್, ನಾ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅವರೊಬ್ಬರಿಗೆ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಸ್ಗೆ, ಮಾಧ್ಯಮದವ್ರಿಗೆ, ಇಡೀ ಕನ್ನಡ ಚಿತ್ರರಂಗ ಫ್ಯಾಮಿಲಿ ಏನಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಅದರಲ್ಲಿ ದರ್ಶನ್ ಅವ್ರಿಗೂ ಅನ್ನೋದೇನು ತಪ್ಪಿಲ್ಲ ಸರ್. ಯಾಕಂದರೆ ಅವರು ಕನ್ನಡ ಚಿತ್ರರಂಗದ ಆಸ್ತಿ. ಅವ್ರ ಕಾಂಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ತುಂಬ ದೊಡ್ಡದಿದೆ ಅಲ್ವಾ. ಅಂದ್ಕೊಳ್ಳೋರು ಅಂದ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಭಾಳ ಸ್ನೇಹಿತರು. ಈಗ ಅವರು ಇದರಲ್ಲಿ ನೋಡೋಕ್ಕೇನಾದರೂ ಹೋಗ್ತಾ ಇದ್ದೀರಾ? ಮೊನ್ನೆ ಹೋಗಿದ್ರಿ, ಭೇಟಿಗೆ ಅವಕಾಶ ಸಿಕ್ಕಿದೆ? ಖಂಡಿತವಾಗ್ಲೂ ಹೋಗ್ತೀನಿ. ಮೊದಲೊಂದು ಸರಿ ಹೋಗಿದ್ದೆ, ಭೇಟಿಗೆ ಅವಕಾಶ ಆಗಿರಲಿಲ್ಲ. ಈಗ ಖಂಡಿತ ಸದ್ಯದಲ್ಲೇ ಹೋಗ್ತೀನಿ ನಾನು. ಇವತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಈ ಒಂದು ಸರ್ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ, ತಂತ್ರಜ್ಞರು ಬರ್ತಾ ಇದ್ದಾರೆ, ಇಡೀ ಕನ್ನಡ ಚಿತ್ರರಂಗದ ಕುಟುಂಬ ಏನಿದೆ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ನೆನಪಿರಲಿ ಪ್ರೇಮ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ರುದ್ರೇಶ್ ಜೊತೆ ನಂದೀಶ್ ಮಾಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.